ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಕಡು ಬಡತನದ ನಡುವೆ ಬದುಕು ಸಾಗಿಸ್ತಾ ಇರುವ ಒಂದು ಕುಟುಂಬ ಇದೀಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಚಿಕಿತ್ಸೆಗಾಗಿ ದಾನಿಗಳ ನೆರವಿನ ಹಸ್ತದ ನಿರೀಕ್ಷೆಯಲ್ಲಿದೆ. ಇಲ್ಲಿನ ನಿವಾಸಿ ಜ್ಯೋತಿ ನಾರಾಯಣ ರಾವಳ ಎಂಬ ಮಹಿಳೆ ಕಳೆದ 4-5 ವರ್ಷಗಳಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಎಂದು ಎದ್ದು ನಿಲ್ಲಲಾಗದೆ ನೋವಿನ ಜೀವನ ನಡೆಸ್ತಾ ಇರುವ ಇವರಿಗೆ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಒಂದೆಡೆ ಜ್ಯೋತಿಯವರ ಅನಾರೋಗ್ಯದ ಸಂಕಷ್ಟವಾದ್ರೆ ಮತ್ತೊಂದೆಡೆ ಇಡೀ ಕುಟುಂಬದ ಪರಿಸ್ಥಿತಿ ಮರುಕ ಹುಟ್ಟಿಸುವಂತದ್ದು. ಇವರ ಮನೆಯಲ್ಲಿ ಕಿವಿ ಕೇಳದ ಓರ್ವ ಸಹೋದರ, ಕಿವಿ ಹಾಗೂ ಮಾತು ಎರಡು ಬಾರದ ಮತ್ತೊಬ್ಬ ಸಹೋದರಿ ಹಾಗೂ ವಯಸ್ಸಾದ ತಾಯಿ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಇಡೀ ಕುಟುಂಬದ ಜವಾಬ್ದಾರಿ ಇವರ ಮೇಲಿದ್ದು ದಿನನಿತ್ಯದ ಬದುಕೆ ಈಗ ದೊಡ್ಡ ಸವಾಲಾಗಿದೆ. ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರುವ ಈ ಕುಟುಂಬಕ್ಕೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲು ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ನಮ್ಮ ಕಷ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಚಿಕಿತ್ಸೆಗಾಗಿ ಯಾರಾದರೂ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿ ನಮ್ಮ ಜೀವ ಉಳಿಸಿ ಎಂದು ಜ್ಯೋತಿ ಮತ್ತು ಅವರ ಕುಟುಂಬದವರು ಕಣ್ಣೀರಿಟ್ಟು ಕಳಕಳಿಯಿಂದ ಮನವಿ ಮಾಡಿದ್ದಾರೆ. ಮಾನವೀಯತೆ ಇನ್ನೂ ಜೀವಂತವಿದೆ ಎಂಬ ನಂಬಿಕೆಯಲ್ಲಿ ಈ ನೊಂದ ಕುಟುಂಬ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದೆ. ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉದಾರ ಮನಸ್ಸಿನ ದಾನಿಗಳು ತಕ್ಷಣವೇ ಸ್ಪಂದಿಸಿ ಈ ಬಡ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದೆ. ಸುಮಿತ್ರಾ ನಾರಾಯಣ ರಾವಳ ಇವರ ಜೀವನ ಬಹಳ ಕಷ್ಟಕರವಾಗಿ ನಿರ್ಮಾಣವಾಗಿದ್ದರಿಂದ ಅವರಿಗೆ 3 ಜನ ಮಕ್ಕಳು. ದೊಡ್ಡಕ್ಕಿಗೆ ಮಾತಾಡೋಕ್ಕೂ ಬರಂಗಿಲ್ಲ, ಕಿವಿನೂ ಕೇಳಿಸಂಗಿಲ್ಲ. ಎರಡನೇದಕ್ಕಿ ಮದುವೆ ಮಾಡಿಕೊಟ್ಟಿದ್ರು. ಮದುವೆ ಮಾಡಿಕೊಟ್ಟು 3 ತಿಂಗಳೊಳಗೆ ಕಾಗದಾಗಿ ಈಗ ಮಲ್ಕೊಂಡು 5-6 ವರ್ಷ ಆಯ್ತು. ಪಾಪ ಮಲ್ಕೊಂಡಲ್ಲೇ ಮಲ್ಕೊಂಡವಳು. ದವಾಖಾನಿಗೆ ತೋರಿಸಿ ಅವರು ಭಾಳ ಬೇಸತ್ತಾರೆ. ಆದರೆ ಇನ್ನೊಬ್ಬ ಮಗ ಅದಾನಂದ್ರು ನೋಡೋಕ್ಕಷ್ಟ ಅದಾನ, ಕಿವಿ ಕೇಳಿಸಂಗಿಲ್ಲ. ಅವನು ಕೈಲಾದ ಮಟ್ಟಿಗೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ. ಈಗ ಅವ್ರ ಪರಿಸ್ಥಿತಿ ಭಾಳ ನಾಜೂಕಾಗೈತಿ. ದಯಮಾಡಿ ಯಾರು ದಯಾಳುಗಳು ಇದ್ದರೂ ಅವರಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿ ಪುಣ್ಯ ಕಟ್ಟಿಗೋರಿಗೆ ಅಂತೇಳಿ ನಮ್ಮ ರಾವಳ ಸಮಾಜದ ಪರವಾಗಿ ವಿನಂತಿ ಮಾಡ್ತೀವಿ. ಪ್ರಕಾಶ್ ರಾವಳ ಬನಹಟ್ಟಿ. ಹೀಗಾಗಿ 5-6 ವರ್ಷ ಆತ್ರಿ. ಹೀಗಾಗಿ ಅದು ಮಕ್ಕೊಂಡು ಸ್ವಲ್ಪ ಇದನ್ನು ಮಾಡಿ ಅವನು ಊಟ ಮಾಡ್ತಿದ್ದು ಮತ್ತು ಜಾಗ ಮಾಡ್ತಿದ್ದು, ಎತ್ತಾಕೊಂಡು ತೊಗೊಂಡೋಗಿ ಮಣಸಿದ್ದು, ಇಳಿಸಿದ್ದು, ಸ್ನಾನ ಮಾಡ್ತಿದ್ದು. ಭಾಳ ತೊಂದರೆ ಯಾಕಂದ್ರೆ ನಾ ಆವಾಗ ಇದು ಮಾಡಕತ್ತೀನಿ. ನಾವು ಊರಾಗಿಲ್ಲ. ನಾ ಹೋಗಿ 4 ವರ್ಷ ಆಯ್ತು. 2022 ಡಿಸೆಂಬರ್ 9 ತಾರೀಕು 8ನೇ ತಿಂಗಳು 2022 ನಾ ಊರಿಗೆ ಹೋಗಿಬಿಟ್ಟಿದ್ದೀನಿ. 4 ವರ್ಷ ಆಯ್ತು ಅಷ್ಟೇ ರೀ. ಈಗ ಅವನ ಮಾಡ್ಕೊತ ಬಂದಾಳ. ಈಗ ನೀವು ಖರ್ಚು ವೆಚ್ಚ ಮನೆದ ನಿಮ್ಮ ಸಮಾಜದವ್ರು ಯಾರು 1 ರೂಪಾಯಿ ಕೊಡಲ್ಲ ಸರ್. ನಾನು ಒಬ್ಬ ಎಲ್ಲ ವ್ಯವಸ್ಥೆ ಮಾಡೋದು ನಂದು ಒಟ್ಟೆಲ್ಲ ಏನು ದುಡಿತೀನೋ ತಿಂಗಳ ನಮ್ಮ ಪಗಾರ ಪೇಮೆಂಟ್ 12,000 ರೂಪಾಯಿ. ಧಾರವಾಡ ಎಲಿಯನ್ ಕ್ಯಾಂಟೀನ್ ಒಳಗಿದ್ನಿ. ಅಲ್ಲಿಗೆ ಬಿಟ್ಟು ಶಿವಸಾಗರಕ್ಕೆ ಬನ್ನಿ. ಶಿವಸಾಗರಕ್ಕೆ ಬಿಟ್ಟ ಇಲ್ಲಿ ಮನೆಗೆ ಫೋನ್ ಬಂತು. ಆ ತಂಗಿ ಭಾಳ ಒದ್ದಾಡಕತ್ತಾಳು. ಬಾ ತನ ನಾ ಇಲ್ಲಿ ಬಂದು 6 ದಿವಸ ಆತು ನಾ ಇಲ್ಲಿ ಬನಹಟ್ಟಿಗೆ ಬಂದೇನಿ. ನೀವು ಎಷ್ಟು ಜನ ರೀ? ನಿಮ್ಮ ಅಪ್ಪ ನೀವು ಎಷ್ಟು ಜನ? ನಮ್ಮ ಅಪ್ಪಗ 4 ಮಂದಿ ಹೆಣ್ಮಕ್ಳು. ಒಂದು ಕೂಸು ಫೇಲ್ ಆಯ್ತು. ಒಬ್ಬ ಕಾಕ ಮುಡಲಿ ಕೊಟ್ಟಿದ್ದು, ಮಣಿಪುರ ಮುಡಲಿಗೆ ಐತಲ್ಲ ಅಲ್ಲಿ ಕೊಟ್ಟು ಅದು ನಮ್ಮ ಅಕ್ಕ ತಿರ್ಕೊಂಡ್ಲ. ಅದು ಹಿಂಗೆ ಆಗಿತ್ತು. ಹಿಂಗೆ ಆಗಿ ತಿರ್ಕೊತ. ಹಿಂಗಾಗಿ ಎರಡನೇ ತಂಗಿಗೆ ಸಣ್ಣ ತಂಗಿಗೆ ರೀ. ಎರಡನೇ ತಂಗಿ ತೀರ್ದಾಗ ಕೊಟ್ಟಿದ್ದು. ಒಂದು ಗಂಡು ಐತಿ, ಒಂದು ಹೆಣ್ಣು ಐತಿ. ಅವ್ರಿಗೇನು ಪ್ರಾಬ್ಲಮ್ ಐತಿ? ಅವ್ರಿಗೆ ಕಿವಿ ಇಲ್ಲ, ಬಾಯಿ ಇಲ್ಲ. ಅವ್ರನ್ನು ಮದುವೆ ಮಾಡಿಕೊಟ್ಟ ಅವ್ರಿಗೆ 2